ನಮಸ್ಕಾರ ಗೆಳೆಯರೇ. ಈ ದಿನ ನಾನು ಮಾಡುತ್ತಿರುವ ವಿಡಿಯೋ ಮನಸ್ಸಿಗೆ ನೋವನ್ನುಂಟು ಮಾಡುವ ಸಂದೇಶವಾಗಿರುತ್ತದೆ. ಅದೇನೆಂದರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE-PWD ಗ್ರೂಪ್ ಸಿ ಹಾಗೂ ಗ್ರೂಪ್ ಎ ಪೋಸ್ಟ್ನ ನೋಟಿಫಿಕೇಶನ್ ಅನ್ನು ಒಂದು ಎಕ್ಸೆಪ್ಷನಲ್ ಕೇಸ್ ಎಂದು ಕನ್ಸಿಡರ್ ಮಾಡಿ ಕ್ಯಾನ್ಸಲ್ ಮಾಡಬಾರದೆಂದು KPSC ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕ ನಿರ್ಧರಿಸಿತ್ತು. ಆದರೆ ಆ ಆದೇಶವನ್ನು ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಹಿಂಪಡೆದಿದ್ದಾರೆ. ಎಷ್ಟೇ ಬೇಜಾರಾದರೂ ಸತ್ಯ ಹೇಳಲೇಬೇಕು ಎನ್ನುವ ಪರಿಸ್ಥಿತಿ ಏನೆಂದರೆ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ AEE-PWD ಎಕ್ಸಾಮ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಈ ಕ್ಷಣದಲ್ಲಿ ತುಂಬಾ ಜಾಸ್ತಿ ಇದೆ. ಇದರ ಬಗ್ಗೆ KPSC ತನ್ನ ವೆಬ್ಸೈಟ್ನಲ್ಲಿ 12 ದಿವಸಗಳ ಒಳಗೆ ಸಂದೇಶವನ್ನು ರವಾನಿಸಲಿದೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ಲೆಟರ್ನ ನೋಡೋಣ. 4 ಡಿಸೆಂಬರ್ 2025 ಅಂದ್ರೆ ಇವತ್ತು ಜಸ್ಟ್ ಒಂದು 15 ಮಿನಿಟ್ಸ್ ಬ್ಯಾಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಬಿಡುಗಡೆ ಮಾಡಿರುವ ಒಂದು ಲೆಟರ್ನ ಓದೋಣ. ಸರ್ಕಾರದ ಕಾರ್ಯದರ್ಶಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಅವರ ಸರ್ಕಾರದ ಕಾರ್ಯದರ್ಶಿ ಅವರ ಕಡೆಯಿಂದ ಬಂದಿರುವ ಈ ಲೆಟರ್ KPSC ಕಾರ್ಯದರ್ಶಿ ಅವರಿಗೆ ಉಲ್ಲೇಖಿಸಿದ್ದಾರೆ. ಏನಂದ್ರೆ, ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ನಾವು ವಿಷಯಕ್ಕೆ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 9/10/2025 ಪತ್ರದ ಕಡೆಗೆ ಗಮನ ಸೆಳೆಯಲಾಗಿದೆ. ಆಯೋಗವು ದಿನಾಂಕ 18/9/2024 ಅಧಿಸೂಚಿಸಲಾಗಿರುವ ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ಹೈದರಾಬಾದ್ ಕರ್ನಾಟಕ ಹಾಗೂ ಆರ್ಪಿಸಿ ಅದರ ಜೊತೆಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮೋಟಾರ್ ವಾಹನ ನಿರೀಕ್ಷಕರು ಉಳಿಕೆ ಮೂಲ ವೃಂದ RPC ಹಾಗೂ ಹೈದರಾಬಾದ್ ಕರ್ನಾಟಕ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸದರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರೆಸಲು ಅಂದ್ರೆ ಕ್ಯಾನ್ಸಲ್ ಮಾಡಬಾರದೆಂದು ಸರ್ಕಾರದ ಪತ್ರದನ್ವಯ ನೀಡಲಾಗಿದೆ. ಅನುಮತಿಯನ್ನು ಕೂಡಲೇ ಹಿಂಪಡೆದಿದೆ. ಅಂದ್ರೆ ಯಾವ ಕನ್ಫರ್ಮೇಶನ್ ಕೊಟ್ಟಿತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಹಾಗೂ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಈ 2 ಪೋಸ್ಟ್ಗಳನ್ನ ಕ್ಯಾನ್ಸಲ್ ಮಾಡಬಾರದೆಂದು ಸರ್ಕಾರ ಉದ್ದೇಶಿಸಿತ್ತೋ ಆ ಪತ್ರವನ್ನು ಈಗ ಹಿಂಪಡೆದಿದೆ. ಅಂದ್ರೆ ದ ಚಾನ್ಸಸ್ ಆಫ್ ದಿಸ್ ನೋಟಿಫಿಕೇಶನ್ ಮೇಕಿಂಗ್ ಕ್ಯಾನ್ಸಲೇಷನ್ ಈಸ್ ವೆರಿ ಹೈ ಆಸ್ ಆಫ್ ನೌ. ಇಲ್ಲಿ ನೋಡಿ, ನಾವು ಆಲ್ರೆಡಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅದನ್ನು ಇನ್ನೊಮ್ಮೆ ನೀವು ನೋಡಿ. ಯಾವ ರೀಸನ್ ಇಂದ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಪೋಸ್ಟ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ 14 ಮಾರ್ಚ್ ಬೋತ್ HK ಅಂಡ್ RPCಗೆ ರಿಲೀಸ್ ಮಾಡಿತ್ತು. ಆದರೆ ಒಂದು ಸಣ್ಣ ಅಮೆಂಡ್ಮೆಂಟ್ ಆಯ್ತು, ರಿಲೇಟೆಡ್ ಟು 3 years ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ. 30 ಅಕ್ಟೋಬರ್ 2024ಗೆ 3 years ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಒಂದು ಅಮೆಂಡ್ಮೆಂಟ್ ಮಾಡ್ತು. ಸೇಮ್ ಇನ್ ದ ಕೇಸ್ ಆಫ್ AEE-PWD ಅಲ್ಲಿ ನೋಟಿಫಿಕೇಶನ್ ಬಂದಿದ್ದೆ 18/9/2024ಕ್ಕೆ ಆಗಿತ್ತು. ಆದ್ರೆ ಅಮೆಂಡ್ಮೆಂಟ್ 20 ಜನವರಿ 2025ರಲ್ಲಿ ಆಗಿತ್ತು. ಏನಂದ್ರೆ ಅದರಲ್ಲಿ ಒಂದು ಪೋಸ್ಟ್ ಇನ್ ಸರ್ವಿಸ್ ಅವ್ರಿಗೆ ಕೊಡಬೇಕು ಅಂತ ಅಮೆಂಡ್ಮೆಂಟ್ ಆಯ್ತು. ಸೊ ಆದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಆದೇಶ ಹೊರಡಿಸಿತ್ತು. ಏನಂದ್ರೆ 28 ಅಕ್ಟೋಬರ್ 2024ರ ನಂತರ ಯಾವ್ದಾವ್ದು ನೋಟಿಫಿಕೇಶನ್ ಆಗಿದೆಯೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ AEE ಎಕ್ಸಾಮ್ಸ್ ಕ್ಯಾನ್ಸಲ್ ಆಗುತ್ತೆ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ. ಈ ಒಂದು ವಾಕ್ಯವು ನಮ್ಮ ರಾಷ್ಟ್ರಪತಿಯಾದ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತು. ಏನೆಂದರೆ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಸ್ಪಿರೆಂಟ್ಸ್ ಅವರ ಮೇಲೆ ಹೇಗೆ ಪರಿಣಾಮ ಬೀಳುತ್ತಿರುತ್ತದೆ ಅಂತ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಮನಸ್ಸನ್ನು ಕುಗ್ಗಬೇಡಿ, ಮುನ್ನುಗ್ಗಿ. ಈ ಒಂದು ಸೋಲನ್ನು ಜೀವನದ ಸೋಲು ಎಂದು ತಿಳಿದುಕೊಳ್ಳಬೇಡಿ. ಜೀವನವು ಇನ್ನೂ ಮುಂತಾದ ಅವಕಾಶಗಳನ್ನು ಕೊಡುತ್ತದೆ. ಇಂದಿಲ್ಲ ನಾಳೆ ನಿಮ್ಮ ಗುರಿ ಹಾಗೂ ನಿಮಗೆ ಸಿಕ್ಕಬೇಕಾಗಿರುವ ಪೋಸ್ಟ್ ಅಥವಾ ಜಾಬ್ ಸಿಗಲೇ ಸಿಗುತ್ತದೆ. ಈ ತರಹದ ಮತ್ತಷ್ಟು ಅಪ್ಡೇಟ್ಸ್ ಹಾಗೂ ಅರ್ಲಿ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. ಥ್ಯಾಂಕ್ ಯು.